ಈ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಎಲ್ಲೆಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಗಿದೆ, ಫೈನಾನ್ಸ್ ನ ಕಿರುಕುಳಕ್ಕೆ ಕುಟುಂಬವನ್ನೇ ತೊರೆದಿದ್ದಾನೆ ಯುವಕನೊಬ್ಬ. ಶಿವಮೊಗ್ಗದಲ್ಲಾಗಿರೋದು ಜಿಲ್ಲೆಯಲ್ಲೂ ಈ ಮೈಕ್ರೋ ಫೈನಾನ್ಸ್ ನ ಹಾವಳಿ ವ್ಯಾಪಿಸಿದೆ. ದಿನದ ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ, ಚಕ್ರ ಬಡ್ಡಿ ಕಾಟ ಜೋರಾಗಿದೆ. ಹೊಟ್ಟೆಪಾಡಿಗಿದ್ದಂತ ಸಲೂನ್ ಕೂಡ ಈ ಕುಟುಂಬ ಮಾರಾಟ ಮಾಡಿದೆ. ಯುವಕನೊಬ್ಬ ಫೈನಾನ್ಸ್ ಕಿರುಕುಳಕ್ಕೆ ತನ್ನ ಕುಟುಂಬವನ್ನೇ ತೊರೆದಿದ್ದಾನೆ. ಒಂದು ಸಲೂನ್ ಮಾಡ್ಕೊಂಡಿದ್ದ ಈ ಯುವಕ. ಶಿವಮೊಗ್ಗದ ಚನ್ನಕೇಶವ ಕುಟುಂಬದ ಕರುಣಾಜನಕ ಕಥೆ. NT ರಸ್ತೆಯಲ್ಲಿ ಚನ್ನಕೇಶವ ಪುಷ್ಪ ದಂಪತಿ ವಾಸವಾಗಿದ್ದಾರೆ. 2 ವರ್ಷದ ಹಿಂದೆ ಚನ್ನಕೇಶವ ಮತ್ತು ಅವರ ಮಗ ಶ್ರೀನಿವಾಸ್ ಒಂದು ಸಲೂನ್ ಓಪನ್ ಮಾಡಿದ್ರು. ಮಾಸ್ಟರ್ ಕಟ್ ಹೆಸರಿನಲ್ಲಿ ಅಪ್ಪ ಮಗ ಸೇರಿ ಸಲೂನ್ ತೆರೆದಿದ್ರು. ಅಂಗಡಿ ಮಾಡೋದಕ್ಕೆ ಶ್ರೀನಿವಾಸ್ ಅಂದ್ರೆ ಮಗ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದ. ಆ ಸಾಲ ತೀರಿಸೋದಕ್ಕೆ ಮೈಕ್ರೋ ಫೈನಾನ್ಸ್ ಬಳಿ ಸಾಲ ಮಾಡಿದ್ರು. ಪ್ರತಿನಿತ್ಯ ದುಡಿದ್ರು ಬಡ್ಡಿ ಕಟ್ಟೋದಕ್ಕೂ ಆಗದೆ ಶ್ರೀನಿವಾಸ್ ಪರದಾಡಿದ್ದಾನೆ. ಕೊನೆಗೆ ಕುಟುಂಬವನ್ನೇ ತೊರೆದಿದ್ದಾನೆ. ಬಡ್ಡಿ ಮಾಫಿಯಾಗೆ ಶ್ರೀನಿವಾಸ್ ಕುಟುಂಬ ಬೇಸತ್ತೋಗಿದೆ. ದಿನದ ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿಗೆ ಶ್ರೀನಿವಾಸ್ ಕಂಗಾಲಾಗಿತ್ತು. ಬಡ್ಡಿ ಮಾಫಿಯಾದ ಬಗ್ಗೆ ಪೊಲೀಸರಿಗೆ ಶ್ರೀನಿವಾಸ್ ದೂರು ಕೊಟ್ಟರು ಯಾವುದೇ ಪ್ರಯೋಜನ ಇಲ್ಲ. ಫೈನಾನ್ಸ್ ಸ್ಟಾರ್ಟಕ್ಕೆ 6 ತಿಂಗಳ ಹಿಂದೆನೆ ಅಂಗಡಿ ಮಾರಾಟ ಮಾಡಿದ್ದಾನೆ. ಸಲೂನ್ ಮಾರಿ ಊರು ಬಿಟ್ಟಿದ್ದಾನೆ ಮಗ ಶ್ರೀನಿವಾಸ್. ಪತ್ನಿ, ಮಕ್ಕಳು, ವಯೋವೃದ್ಧ ಪೋಷಕರನ್ನ ಮಗ ಬಿಟ್ಟೇ ಹೋಗಿದ್ದಾನೆ. ಶ್ರೀನಿವಾಸ್ ಊರು ಬಿಟ್ಟಿದ್ದಕ್ಕೆ ತಂದೆ ಬೆನ್ನು ಬಿದ್ದಿದೆ ಫೈನಾನ್ಸಿಗೆ. ಪ್ರತಿನಿತ್ಯ ಅಂಗಡಿ, ಮನೆ ಬಾಗಿಲಿಗೆ ಬಂದು ಕಿರುಕುಳ ಕೊಡ್ತಾ ಇದ್ದಾನೆ. ಇದು ಈಗ ಶಿವಮೊಗ್ಗದ ಈ ಕುಟುಂಬ ಎದುರಿಸ್ತಾ ಇರೋ ಸಮಸ್ಯೆ ಇದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶ್ರೀನಿವಾಸ್ ಅವರ ತಂದೆ ಚನ್ನಕೇಶವ ಸಂಪರ್ಕದಲ್ಲಿದ್ದಾರೆ. ಚನ್ನಕೇಶವ ಅವರೇ, ಏನಾಯ್ತು? ಯಾವಾಗ ಸಾಲ ತಗೊಂಡಿದ್ದೆ? ಯಾವಾಗ ಏನ್ ಸಮಸ್ಯೆ ಆಯ್ತು? ಈಗ 5-6 ವರ್ಷದಿಂದ ಮುಖ್ಯಮಂತ್ರಿ ಗುರುಸರಿಗೆ ಉಪಮುಖ್ಯಮಂತ್ರಿ ನಮಸ್ಕಾರ. ನಮಗೆ ಭಾಳ ತೊಂದರೆಯಾಗಿದೆ. ಈಗ ಆ ಕುಟುಂಬ ಸಮೇತ ನಮಗೆ ಭಾಳ ಬೀದಿ ಪಾಲೆ ಬಂದುಬಿಟ್ಟಿದ್ವಿ. ತುಂಬ ಕಷ್ಟ ಆಗಿದೆ ನಮಗೆ. ಈ ಥರದಿಂದ ಮಗ ಸಾಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಬಡ್ಡಿ ತೊಗೊಂಡು ಬಡ್ಡಿ ಕಟ್ಟಿ ಪ್ರಾಬ್ಲಮ್ ಆಗಿ ಎಲ್ಲ ಅಂಗಡಿನೇ ಮಾರಿಬಿಟ್ಟು ಅದೇ ಅಂಗಡಿಲಿ ನಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಆಗ್ತಾ ಇಲ್ಲ, ತುಂಬಾ ತೊಂದರೆ. ತಗೊಂಡು ಈಗ ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಹಂಗೆ ಸಾಲ ತಗೊಂಡಿದ್ವಿ. ಎಷ್ಟು ಸಾಲ ತಗೊಂಡಿದ್ರಿ? ತಗೊಂಡು ಬಡ್ಡಿ ಕಟ್ಟು ಮತ್ತೆ ಅಂಗಡಿ ತಗೊಂಡು 2 ವರ್ಷ ಆಯ್ತು. ಓಕೆ, ಎಷ್ಟು ಸಾಲ ತಗೊಂಡಿದ್ರಿ? ಎಲ್ಲ ಒಂದು ಸುಮಾರು ಜನ 5,000 10,000 ಎಲ್ಲ ಮೀಟರ್ ಬಡ್ಡಿ, ವಾರದ ಬಡ್ಡಿ ಎಲ್ಲ. ನಮ್ಮ ಹುಡುಗ ಒಂದು 15 ಲಕ್ಷ ರೂಪಾಯಿವರೆಗೆ ಸಾಲ ಮಾಡಿ ಎಲ್ಲ ಪ್ರಾಬ್ಲಮ್ ಆಗಿ ಈಗ ನಮಗೆ ಫೋನ್ ಇಲ್ಲ, ಏನಿಲ್ಲ. ಹೌದು, ಮಗ ಯಾವಾಗ ಮನೆ ಬಿಟ್ಟು ಹೋಗಿದ್ದು? ಕೆಲವರು ಕೋರ್ಟಿಗೆ ಹಾಕಿದ್ದಾರೆ. ಹಂಗಾಗಿ ಪ್ರಾಬ್ಲಮ್ ಆಗಿ ಈಗ 6 ತಿಂಗಳಾಯ್ತು. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಮಗ? 6 ತಿಂಗಳಾಯ್ತು. ಫೋನ್ ಇಲ್ಲ, ಏನಿಲ್ಲ. ಕೇಳಿದ್ರೆ ಬಾಂಬೆಲಿ ಇದು, ಹೈದ್ರಾಬಾದಲ್ಲಿ ಇದ್ದೇನೆ, ಬೆಂಗಳೂರಲ್ಲಿ ಇದ್ದೀನಿ ಅಂತಾನೆ. ಈಗ ಎಲ್ಲಿ ಕೇಳಿದ್ರೆ ಬೆಂಗಳೂರಲ್ಲಿ ಇದೆ ಅಂತಾನೆ. ಯಾವಾಗಾರು ಒಂದು ಟೈಮ್ ಫೋನ್ ಮಾಡ್ತಾನೆ ಅಷ್ಟೇ. ನಾವು ಫೋನ್ ಮಾಡಿದ್ರೆ ಎತ್ತಲ್ಲ. ಈಗ ಸಾಲ ಕೊಟ್ಟವರು ನಿಮ್ಮನ್ನ ಕಾಡ್ತಿದ್ದಾರೆ. ಮಗನೂ ಬಂದು ಮಾತಾಡ್ತಾರೆ. ಅವರಿಗೆ ತೊಂದರೆ ಆಗಿದೆ. ನಮ್ಮನ್ನು ಕೇಳ್ತಾರೆ, ಎಲ್ಲಿದ್ದಾರೆ ಮಗ, ಎಲ್ಲೋ ಇದ್ದಾರೆ, ಬರಲಿ, ಅಲ್ಲಿ ಹೋಗ್ತೀವಿ, ದೇವ್ರಿಗೆ ಹಾಕ್ತೀವಿ, ಅದಕ್ಕೆ ಹಾಕ್ತೀವಿ, ಇದು ಮಾಡ್ತೀವಿ, ಬಂದರೆ ಇದು ಮಾಡ್ತೀವಿ, ಎಲ್ಲ ಜೋರು ಮಾಡ್ತೀವಿ. ಅದಕ್ಕೆ ಅವನಿಗೆ ಫೋನ್ ಮಾಡೋದು ಅನ್ಸಿದ್ದು, ಬಾ ಅಂದರೂ ಬರ್ತಾ ಇಲ್ಲ ಅವನು. ಓಕೆ, ಈಗ ನಮಗೆ ತೊಂದರೆ ಆಗಿದೆ. ನನಗೆ ಶುಗರು, BP ಮಾತ್ರೆ ತಿಂಗಳಿಗೆ ನನಗೆ 3,000 ರೂಪಾಯಿ ಮಾತ್ರೆ ಈ ತಿಂಗಳಿಗೆ ಬೇಕು. ಮನೆಯವರು ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಾರೆ. ಕಂಪ್ಲೇಂಟ್ ಕೊಟ್ರಲ್ಲ ನೀವು? ಚನ್ನಕೇಶವ ಅವರೇ, ಕಂಪ್ಲೇಂಟ್ ಕೊಟ್ಟಾಗ ಏನು ಹೇಳಿದ್ರು ಪೊಲೀಸರು? ಏನು ಹೇಳಿದ್ರು? ನಾವು ಒದ್ದಾಡ್ತೀವಿ. ನಮ್ಮ ಹುಡುಗ ಕೊಟ್ಟಿದ್ದು, ಅವಾಗ ಕೊಟ್ಟಿದ್ದ. ಮತ್ತೆ ಅದೇನು ಆಗಿಲ್ಲ. ಮತ್ತೆ ಕೊಟ್ಟು ಹಂಗೆ ಏನಿದೆ ಗಲಾಟೆ ಆಯ್ತು. ಮತ್ತೆ ಇದು ಮಾಡ್ಕೊಂಡು ಬಂದು ಜಗಳ ಮಾಡ್ಕೊಂಡು ಅಂಗಡಿಲಿ ಜಗಳ. ನೋಡೋಣ ಚನ್ನಕೇಶವ ಅವರೇ, ಇನ್ನಾದ್ರೂ ಏನಾದ್ರೂ ಆಗುತ್ತಾ ಅಂತ. ಯಾಕಂದ್ರೆ ಸುವರ್ಣ ನ್ಯೂಸ್ ಕೂಡ ಇದ್ರ ಬಗ್ಗೆ ಅಭಿಯಾನ ನಡೆಸ್ತಾ ಇದೆ. ನಿಮ್ ಕಷ್ಟ ಏನು ಅನ್ನೋದನ್ನ ನೀವು ಸುವರ್ಣ ನ್ಯೂಸ್ ಮುಖಾಂತರ ಹೇಳ್ಕೊಂಡಿದ್ದೀರಿ. ಸರ್ಕಾರದ ಗಮನಕ್ಕೂ ಕೂಡ ಇದು ಬಂದಿರುತ್ತೆ. ನಾಳೆ CM ನೇತೃತ್ವದ ಸಭೆ ಇದೆ. ಏನ್ ಡಿಸಿಷನ್ ತಗೊಳ್ತಾರೆ, ನಿಮ್ಮಂತವರ ಬೆನ್ನಿಗೆ ಯಾವ ತರ ಸರ್ಕಾರ ನಿಲ್ಲುತ್ತೆ ನೋಡೋಣ. ಅಲ್ಲಿ ತನಕ ನಮ್ಮ ಹೋರಾಟ ಇದೇ ತರ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಚನ್ನಕೇಶವ ಅವರೇ. ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ. ಇದು ಚನ್ನಕೇಶವ ಅವರ ಸಮಸ್ಯೆ ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಈ ತರದ ಸಮಸ್ಯೆಯಲ್ಲಿ ಅದೆಷ್ಟೋ ಜನ ಮುಳುಗಿದ್ದಾರೆ. ನಮ್ಮ ಧ್ವನಿ ಕೇಳೋರು ಯಾರು ಇಲ್ವಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ.
ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತವರಿಗೆ ಧ್ವನಿ ಆಗ್ತಾ ಇದೆ. ನಾಳೆ ಸಭೆ ಇದೆ ಸರ್ಕಾರ ಮಟ್ಟದಲ್ಲಿ, ಏನ್ ನಿರ್ಧಾರ ಆಗುತ್ತೆ, ನೊಂದವರ ಬೆನ್ನಿಗೆ ಸರ್ಕಾರ ಹೇಗೆ ನಿಲ್ಲತ್ತೆ ನೋಡೋಣ ಅದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.